ನಮಸ್ಕಾರ ಸ್ನೇಹಿತರೆ, ಮಿಷಿನ್ ಪ್ರಕೃತಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ SATS ಪೋರ್ಟಲ್ನಲ್ಲಿ ಟೀಚರ್ ಲಾಗಿನ್ ಆಗ್ತಕ್ಕಂಥದ್ದು ಮತ್ತು ಯಾವ ರೀತಿ ಬೇಸ್ಲೈನ್ ಸರ್ವೆ ಹಾಗೂ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋದನ್ನು ಇದ್ರ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ದೆವು. ಈ ವಿಡಿಯೋದಲ್ಲಿ ನಾವು ಈ ಒಂದು ಮಿಷಿನ್ ಪ್ರಕೃತಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ SATS ಪೋರ್ಟಲ್ನಲ್ಲಿ ಟೀಚರ್ ಲಾಗಿನ್ ಆದ ಮೇಲೆ ಮೈಲುಗಲ್ಲುಗಳೇನು ಬರ್ತದೆ ಅವುಗಳನ್ನು ಯಾವ ರೀತಿ ನಾವು ಸಬ್ಮಿಟ್ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಅದಕ್ಕಾಗಿ ನೀವು ಈ ಒಂದು ಮಿಷಿನ್ ಪ್ರಕೃತಿ ನೋಡಲ್ ಟೀಚರ್ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪ್ ಓಪನ್ ಮಾಡಿ. ಸೊ ಇಲ್ಲಿ ಸರ್ಚ್ನಲ್ಲಿ ನೀವು ಟೈಪ್ ಮಾಡಿ sats.karnataka.gov.in /DACIT/ ಮತ್ತು ಹ್ಯಾಶ್ ಮತ್ತೊಂದು ಸಲ ಸ್ಲ್ಯಾಶ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ನಂತರ ನಿಮಗೆ DACIT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಲಾಗಿನ್ ಆ್ಯಸ್ನಲ್ಲಿ ಟೀಚರ್ ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಯೂಸರ್ ನೇಮ್ನಲ್ಲಿ ನಿಮ್ಮ ಪ್ರಥಮ KGID ಸಂಖ್ಯೆಯನ್ನು ಟೈಪ್ ಮಾಡಿ ಸೆಂಡ್ OTP ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮ ಒಂದು KGID ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರ್ತಕ್ಕಂಥದ್ದು ಮೇಲ್ಗಡೆ ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತೆ. 6 ಡಿಜಿಟ್ OTP ಬಂದಿರತಕ್ಕಂಥದ್ದನ್ನು ಈ ಬಾಕ್ಸ್ಗಳಲ್ಲಿ ಟೈಪ್ ಮಾಡಿ ವೆರಿಫೈ OTP ಕ್ಲಿಕ್ ಮಾಡಿ. ಸೊ ನೀವು OTPಯನ್ನು ಎಂಟರ್ ಮಾಡಿದ ಮೇಲೆ ವೆರಿಫೈ OTP ಕ್ಲಿಕ್ ಮಾಡಿ ವೆರಿಫೈಯಿಂಗ್ ಅಂತ ಬರ್ತದೆ. ಲಾಗಿನ್ ಆಗ್ತೀರಿ. ಸೊ ಲಾಗಿನ್ ಆದಮೇಲೆ ಎಡಗಡೆ ಟಾಪಲ್ಲಿ 3 ಮೆನುಗೆರೆಗಳಿವೆ. ಕ್ಲಿಕ್ ಮಾಡಿ ಮಿಷಿನ್ ಪ್ರಕೃತಿ ಆಪ್ಷನ್, ಅದ್ರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ ಮಿಷಿನ್ ಪ್ರಕೃತಿ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಇಂಗ್ಲೀಷ್ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿ. ಕನ್ನಡ ಕ್ಲಿಕ್ ಮಾಡಿಕೊಂಡ್ರೆ ಸೊ ಪೇಜು ಕನ್ನಡಗೆ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಈಗಾಗಲೇ ನಾವು ನೋಂದಣಿ ಮತ್ತು ಮೂಲ ಪ್ರಶ್ನೆ ಅಂದರೆ ರಿಜಿಸ್ಟ್ರೇಷನ್ನು ಮತ್ತು ಬೇಸ್ಲೈನ್ ಸರ್ವೆಗೆ ಸಂಬಂಧಿಸಿದಂತೆ ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ಇಲ್ಲಿ ಮೈಲುಗಲ್ಲು 1, 2, 3, 4 ಅಂತಿಮ ಸಲ್ಲಿಕೆ ಅಂತ ಇದೆ. ಸೊ ಈಗ ನಾನೇನು ಮಾಡ್ತೇನೆ, ಮೈಲಿಗಲ್ಲು 1 ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಮೈಲುಗಲ್ಲು 1ಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಿಮಗೆ ಗಮನಿಸಿ ಅಂತ ಒಂದಿಷ್ಟು ಸೂಚನೆಗಳು ಇಲ್ಲಿ ಶೋ ಆಗ್ತಿರುತ್ತೆ. ಸೊ ನೋಡೋಣ ಏನಿದೆ ಅಂತ. ಹಸಿರು ಸಚಿವ ಸಂಪುಟವು ತಿಂಗಳಿಗೆ ಕನಿಷ್ಠ 1 ಅಥವಾ 2 ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಎಲ್ಲ ಹಸಿರು ಕ್ಯಾಬಿನೆಟ್ ಸದಸ್ಯರು ಎಲ್ಲ ಸಭೆಗಳಿಗೆ ಹಾಜರಾಗ್ತಕ್ಕಂಥ ನಿರೀಕ್ಷೆ ಇದೆ. ಹಸಿರು ಕ್ಯಾಬಿನೆಟ್ ಮತ್ತು ವಿದ್ಯಾರ್ಥಿ ಕಾರ್ಯಪಡೆ ಸದಸ್ಯರು ನೋಡಲ್ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸುವ ನಿರೀಕ್ಷೆ ಇದೆ ಅಂತಕ್ಕಂತಹ ಸೂಚನೆಗಳಿವೆ. ಅಂದರೆ ಇದನ್ನು ನಾವು ಗಮನಿಸುವ ಸೂಚನೆಗಳನ್ನು ನೋಡಿದಾಗ ಸೊ ಇಲ್ಲಿ ಏನು ನಿರೀಕ್ಷೆಗಳಿದೆ ಅವುಗಳನ್ನು ನಾವು ಕಂಪ್ಲೀಟ್ ಮಾಡಿರಬೇಕು ಅಂತ ಅರ್ಥ. ಸೊ ಮೊದಲನೇ ಒಂದು ಮೈಲಿಗಲ್ಲು ಇದು ಹಸಿರು ಸಂಪುಟ, ಹಸಿರು ಸಚಿವ ಸಂಪುಟ ರಚನೆಗೆ ಸಂಬಂಧಿಸಿರತಕ್ಕಂಥದ್ದು. ಸೊ ಇಲ್ಲಿ ನಾವೇನು ಮಾಡಬೇಕು, ನಮ್ಮ ಒಂದು ಶಾಲೆಯ ಮಿಷಿನ್ ಪ್ರಕೃತಿ ಕ್ರಿಯಾ ಯೋಜನೆಯನ್ನು ಮುನ್ನಡೆಸಲು ವಿದ್ಯಾರ್ಥಿ ನಾಯಕನನ್ನು ಗುರುತಿಸಿ ಮತ್ತು ಹಸಿರು ಸಚಿವ ಸಂಪುಟವನ್ನು ರಚಿಸಬೇಕಾಗಿರುತ್ತದೆ. ನಂತರ ಇಲ್ಲಿ ಪ್ರಶ್ನೆಗಳಿವೆ. ಶಾಲೆಯ ಸಭೆಯಲ್ಲಿ ಮಿಷಿನ್ ಪ್ರಕೃತಿಯನ್ನು ಪರಿಚಯಿಸಲಾಗಿದೆ, ಹೌದು ಇಲ್ಲ ಅಂತ ಇದೆ. ಹೌದು ಅಂತ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ 5 ಹಸಿರು ಕ್ಯಾಬಿನೆಟ್ ಸದಸ್ಯರ ವಿವರಗಳನ್ನು ನಮೂದಿಸಿ ಅಂತ ಇರ್ತದೆ. ಸೊ ಈ ಒಂದು ಹಸಿರು ಕ್ಯಾಬಿನೆಟ್, ಗ್ರೀನ್ ಕ್ಯಾಬಿನೆಟ್ ಏನಿರ್ತದೆ ಅದರಲ್ಲಿ 5 ಜನ ಏನು ಮೆಂಬರ್ಸ್ ಇರ್ತಾರೆ ಅವ್ರ ಡೀಟೇಲ್ಸನ್ನು ನೀವು 1 by 1 ಎಂಟ್ರಿ ಮಾಡ್ತಾ ಹೋಗಬೇಕು. ಇಲ್ಲಿ ಹೆಸರು ಎಂಟರ್ ನೇಮ್ನಲ್ಲಿ ನೀವು ವಿದ್ಯಾರ್ಥಿ ಹೆಸರನ್ನು, ಈ ಕ್ಯಾಬಿನೆಟ್ ಮೆಂಬರ್ ಯಾರಾಗಿರ್ತಾರೆ ಗ್ರೀನ್ ಕ್ಯಾಬಿನೆಟ್ ಮೆಂಬರು ಅವರಲ್ಲಿ ಮೊದಲನೇ ಒಬ್ಬ ಮೆಂಬರ್ ಅವರ ನೇಮನ್ನು ಎಂಟರ್ ನೇಮ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ವರ್ಗ ಬಾಕ್ಸ್ನಲ್ಲಿ ಆ ಸ್ಟೂಡೆಂಟ್ ಕ್ಲಾಸನ್ನು ಟೈಪ್ ಮಾಡಿ ಮತ್ತು ಪಾತ್ರದಲ್ಲಿ ರೋಲ್ನಲ್ಲಿ ಲೀಡರು ಅಥವಾ ಬರೀ ಮೆಂಬರು ಅಂತಕ್ಕಂಥದ್ದನ್ನು ರೋಲನ್ನು ನೀವು ಇಲ್ಲಿ ಟೈಪ್ ಮಾಡಿ. ನಂತರ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ಸೆಕ್ಷನ್ ಬಾಕ್ಸ್ನಲ್ಲಿ ಸ್ಟೂಡೆಂಟ್ ಸೆಕ್ಷನನ್ನು ಟೈಪ್ ಮಾಡಿ ನಂತರ ಸೇರಿಸು ಮೇಲೆ ಕ್ಲಿಕ್ ಮಾಡಿ. ಸೇರಿಸು ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ಟೇಬಲ್ ಒಂದು ಕ್ರಿಯೇಟ್ ಆಗಿರುತ್ತೆ. ಅದರಲ್ಲಿ ನೀವು ಆ್ಯಡ್ ಮಾಡಿರ್ತಕ್ಕಂತಹ ಹಸಿರು ಕಾರ್ಯಪಡೆ ಮೆಂಬರ್ ಆ್ಯಡ್ ಆಗಿರ್ತಕ್ಕಂಥದ್ದನ್ನು ನೋಡಬಹುದು ಮತ್ತು ಸದಸ್ಯರನ್ನು ನಿಯೋಜಿಸಿ ಮತ್ತು ಸದಸ್ಯರನ್ನು ವೀಕ್ಷಿಸಿ ಅಂತ ಬಟನ್ಗಳು ನಿಮಗೆ ಎನೇಬಲ್ ಆಗುತ್ತೆ. ಮತ್ತು ನೀವು ಸದಸ್ಯರನ್ನು ನಿಯೋಜಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಉದಾಹರಣೆಗಾಗಿ ನಾನು ಒಬ್ಬ ಹಸಿರು ಪಡೆ ಅಥವಾ ಈ ಒಂದು ಗ್ರೀನ್ ಕ್ಯಾಬಿನೆಟ್ ಮೆಂಬರ್ ಆ್ಯಡ್ ಮಾಡಿ
ತೋರಿಸಿದ್ದೇನೆ. ಇದೇ ರೀತಿ ನೀವು ಇನ್ನುಳಿದ ಒಂದು ಮೆಂಬರ್ ಆ್ಯಡ್ ಮಾಡಲು ಸದಸ್ಯರನ್ನು ನಿಯೋಜಿಸಿ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಉಳಿದ 4 ಮೆಂಬರವರನ್ನು ಆ್ಯಡ್ ಕೂಡ ಮಾಡಬಹುದಾಗಿರುತ್ತದೆ. ಮತ್ತು ಇಲ್ಲಿ ವಿದ್ಯಾರ್ಥಿ ಕಾರ್ಯಪಡೆ ರಚಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಅದೇ ರೀತಿ ಒಟ್ಟು ಇನ್ನು 3 ಒಟ್ಟಿನಲ್ಲಿ ಈ ಒಂದು ಮೈಲ್ ಸ್ಟೋನ್ 1ಕ್ಕೆ ಸಂಬಂಧಿಸಿದಂತೆ 6 ಪ್ರಶ್ನೆಗಳಿವೆ. 6ನೇ ಕ್ವಶನ್ನಲ್ಲಿ ನೋಡ್ಬೋದು, ಹಸಿರು ಸಂಪುಟ ಸದಸ್ಯರು ವಿದ್ಯಾರ್ಥಿ ಕಾರ್ಯಪಡೆ ಅಥವಾ ಸಭೆಗಳ ನಿಮಿಷಗಳು ಮತ್ತು ಸಭೆಯಲ್ಲಿ ಮಿಷಿನ್ ಪ್ರಕೃತಿಯ ಘೋಷಣೆಯ ಚಿತ್ರಗಳನ್ನು ಅಪ್ಲೋಡ್ ಮಾಡಿ ಅಂತ ಇದೆ. ಸೊ ಇಲ್ಲಿ ನೀವು ಫೋಟೋಸನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲೋಡ್ ಮಾಡಲು ಇಲ್ಲಿ ಅಪ್ಲೋಡ್ ಫೋಟೋ ಒಂದು ಬ್ಲೂ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನಂತರ ನಿಮಗೆ ಈ ರೀತಿ ಒಂದು ಪಾಪ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫೋಟೋ ಪ್ರಭಗಳನ್ನು ಅಪ್ಲೋಡ್ ಮಾಡಿ ಅಂತ ಇರ್ತದೆ. ಕೆಳಗಡೆ ಇಲ್ಲಿ ದಾಖಲೆ ಹೆಸರಿನಲ್ಲಿ ನೀವು ಏನು ಮಾಡಿ ಗ್ರೀನ್ ಕ್ಯಾಬಿನೆಟ್ ಆ್ಯಕ್ಟಿವಿಟೀಸ್ ಫೋಟೋ ಅಂತ ಇಲ್ಲಿ ದಾಖಲೆ ಹೆಸರಿನಲ್ಲಿ ಟೈಪ್ ಮಾಡಿ ನಂತರ ಫೈಲ್ ಅಪ್ಲೋಡ್ ಮಾಡಿ ಚೂಸ್ ಫೈಲ್ ಅಂತ ಏನೊಂದು ಬಟನ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನಿಮ್ಮ ಒಂದು ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ. ಸೊ ನೀವು ಈ ಒಂದು ಹಸಿರು ಪಡೆ ಗ್ರೀನ್ ಕ್ಯಾಬಿನೆಟ್ಗೆ ಸಂಬಂಧಿಸಿದಂತೆ ಏನೊಂದು ಫೋಟೋಸ್ ಸೇವ್ ಮಾಡಿಟ್ಕೊಂಡಿದ್ದೀರಿ ಅದನ್ನು ಫೈಲ್ ಮ್ಯಾನೇಜರ್ನಿಂದ ನೀವು ಸೆಲೆಕ್ಟ್ ಮಾಡಿ ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡ ಫೈಲ್ ನೇಮ್ ಚೂಸ್ ಫೈಲ್ ಪಕ್ಕದ ಬಾಕ್ಸ್ನಲ್ಲಿ ಅದರ ಫೈಲ್ ನೇಮ್ ಶೋ ಆಗ್ತಿರುತ್ತೆ. ನಂತರ ನಮೂದನ್ನು ಉಳಿಸಿ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ, ಸೇವ್ ಆಗುತ್ತೆ. ಕ್ಲೋಸ್ ಕ್ಲಿಕ್ ಮಾಡಿ ಸೊ ನಂತರ ಇಲ್ಲಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದ್ರೆ ಮೈಲ್ ಸ್ಟೋನ್ 1 ನಿಮಗೆ ಸಬ್ಮಿಟ್ ಆಗುತ್ತೆ. ಮೈಲ್ ಸ್ಟೋನ್ 2 ಮೇಲೆ ಕ್ಲಿಕ್ ಮಾಡ್ತೇನೆ. ಮೈಲುಗಲ್ಲು 2 ಇದು ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಇರ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಗಮನಿಸುವಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಸೂಚನೆಗಳನ್ನು ನೋಡೋದಾದರೆ ತಮ್ಮ ಆವರಣದಲ್ಲಿ ಜೀವ ವೈವಿಧ್ಯತೆ ಇಲ್ಲದ ಶಾಲೆಗಳು ಸುತ್ತಮುತ್ತಲಿನ ಪ್ರದೇಶಕ್ಕೆ ಸಮೀಕ್ಷೆಯನ್ನು ನಡೆಸಬಹುದು. ಸೊ ಇಲ್ಲಿ ಬಯೋಡೈವರ್ಸಿಟಿ ಇರೋದಿಲ್ವೋ ಅಂಥ ಶಾಲೆಗಳು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸರ್ವೆ ಕೈಗೊಳ್ಳಬಹುದಾಗಿರುತ್ತದೆ. ಇನ್ನು ಗ್ರೀನ್ ಕ್ಯಾಬಿನೆಟ್ ಮೆಂಬರ್ಸ್ ಒಂದು ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 4 ಸರ್ವೆಗಳನ್ನು ಮಾಡಬೇಕಾಗತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಎನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಶಾಲೆಯು ಎಲ್ಲ ವಿದ್ಯಾರ್ಥಿಗಳನ್ನು ಜೀವ ವೈವಿಧ್ಯ ನೋಂದಣಿಯನ್ನು ನವೀಕರಿಸಲು ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಅಂತ ಕೂಡ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಮೈಲ್ ಸ್ಟೋನ್ 2 ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು 7 ಕ್ವಶನ್ಸ್ಗಳಿವೆ. ಇದರಲ್ಲಿ ಉದಾಹರಣೆಗಾಗಿ ಮೊದಲನೇ ಕ್ವಶನನ್ನು ನೋಡೋದಾದರೆ ನೀವು ಜೀವ ವೈವಿಧ್ಯ ನೋಂದಣಿಯನ್ನು ಸ್ಥಾಪಿಸಿದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಹೌದು ಅಂತಕ್ಕಂಥ ರೇಡಿಯೋ ಬಟನನ್ನು ನೀವು ಕ್ಲಿಕ್ ಮಾಡಿ ನಂತರ ನೀವು ಜೀವ ವೈವಿಧ್ಯತೆ ಸಮೀಕ್ಷೆ ನಡೆಸಿದ್ದೀರಾ. ಅದೇ ರೀತಿ 3, 4, 5 ಪ್ರಶ್ನೆಗಳಿವೆ. ಆಮೇಲೆ ಇಲ್ಲಿ ನೀವು ಜೀವ ವೈವಿಧ್ಯತೆ ನೋಂದಣಿ ಸಮೀಕ್ಷೆ ವಿದ್ಯಾರ್ಥಿಗಳ ಪ್ರಕೃತಿ ನಿಯತಕಾಲಿಕೆಗಳು ಜನರಲ್ ಬಳಸುವ ವಿದ್ಯಾರ್ಥಿಗಳ ಫೋಟೋ ಪುರಾವೆಗಳನ್ನು ಅಪ್ಲೋಡ್ ಮಾಡಿ ಅಂತ ಇದೆ. ಸೊ ಇಲ್ಲಿ ಏನು ಮಾಡಿ ನೀವು ಈ ಒಂದು ಜೀವ ವೈವಿಧ್ಯತೆ ಮೈಲ್ಸ್ಟೋನ್ಗೆ ಸಂಬಂಧಿಸಿದಂತೆ ಏನೇನು ಒಂದು ಕೆಲಸ ಮಾಡಿದಿರುತ್ತೇವೆ ಅದರ ಒಂದು ಫೋಟೋಗಳನ್ನು ಪ್ರೂಫ್ ಆಗಿ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋ ಪುರಾವೆಗಳನ್ನು ಅಪ್ಲೋಡ್ ಮಾಡಿ ಅಂತ ಇರ್ತದೆ. ಸೊ ಇಲ್ಲಿ ಫೋಟೋ ಪುರಾವೆಗಳನ್ನು ಅಪ್ಲೋಡ್ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪಾಪ್ ಪೇಜ್ ತೆರೆದುಕೊಳ್ಳುತ್ತದೆ. ಇದರಲ್ಲಿ ದಾಖಲೆ ಹೆಸರಿನಲ್ಲಿ ನೀವು ಉದಾಹರಣೆಗೆ ಏನು ಮಾಡಿ ಇಲ್ಲಿ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತಕ್ಕಂಥದ್ದು ಏನಾದರೂ ಬಯೋಡೈವರ್ಸಿಟಿ ರಿಜಿಸ್ಟರನ್ನು ಮೇಂಟೈನ್ ಮಾಡಿದರೆ ದಾಖಲೆ ಹೆಸರಿನಲ್ಲಿ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತ ಟೈಪ್ ಮಾಡಿ ಮತ್ತು ಫೈಲ್ ಅಪ್ಲೋಡ್ ಮಾಡಿ. ಇದರ ಕೆಳಗಡೆ ಒಂದು ಚೂಸ್ ಫೈಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ. ಸೊ ನೀವು ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಬಯೋಡೈವರ್ಸಿಟಿ ರಿಜಿಸ್ಟರನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಸೊ ನೀವು ಫೈಲನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅದು ಫೈಲ್ ನೇಮ್ ಚೂಸ್ ಫೈಲ್ ಬಾಕ್ಸದಲ್ಲಿ ಆ ಫೈಲ್ ನೇಮ್ ಶೋ ಆಗ್ತಿರುತ್ತೆ. ನಮೂದನ್ನು ಉಳಿಸಿದ್ರ ಮೇಲೆ ನಮೂದನ್ನು ಉಳಿಸಿ ಕ್ಲಿಕ್ ಮಾಡಿದಾಗ ಫೈಲ್ ಸೇವ್ ಆಗುತ್ತೆ. ನಂತರ ಕ್ಲೋಸ್ ಕ್ಲಿಕ್ ಮಾಡಿ ನಂತರ ಸಲ್ಲಿಸು ಕ್ಲಿಕ್ ಮಾಡಿದಾಗ ಮೈಲ್ ಸ್ಟೋನ್ 2 ಮೈಲುಗಲ್ಲು 2 ಕಂಪ್ಲೀಟ್ ಆಗ್ತದೆ. ಈಗ ಮೈಲುಗಲ್ಲು 3 ಕ್ಲಿಕ್ ಮಾಡ್ತೇನೆ. ಮೈಲುಗಲ್ಲು 3ನಲ್ಲಿ 2 ಒಂದು ಸ್ಟೆಪ್ಸ್ ಇದೆ, ಲೆಕ್ಕ ಪರಿಶೋಧನೆಗಳು ಮತ್ತು ಕ್ರಿಯಾ ಯೋಜನೆ ಅಂತ. ಲೆಕ್ಕ ಪರಿಶೋಧನೆಗಳು ಮೊದಲನೇದಾಗಿ ಬೈ ಡಿಫಾಲ್ಟಾಗಿ ಬಂದಿದೆ. ಇಲ್ಲಿಯೂ ಕೂಡ ಒಂದು ನೋಟ್ಸ್ ಇದೆ, ನೋಟ್ ಕೊಟ್ಟಿದ್ದಾರೆ ಸೂಚನೆ ಅಂತ ಗಮನಿಸಿ ಅಂತ.
ಮೆಷಿನ್ ಪ್ರಕೃತಿ ಕೈಪಿಡಿಯ ಪ್ರಕಾರ ಶಾಲೆ ಎಲ್ಲ 5 ವಿಷಯಗಳಲ್ಲಿ ಅಡಿಟನ್ನು ಪೂರ್ಣಗೊಳಿಸಬೇಕು ಅಂತ ಇದೆ. ಆಮೇಲೆ ಇಲ್ಲಿ 3 ಪ್ರಶ್ನೆಗಳಿವೆ. ಉದಾಹರಣೆಗಾಗಿ ನಿಮ್ಮ ಶಾಲೆಯಲ್ಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅಡಿಟ್ನಲ್ಲಿ ಗುರುತಿಸಲಾಗಿರ್ತಕ್ಕಂತಹ ಪ್ರಮುಖ ಪರಿಸರ ಸಮಸ್ಯೆ ಅನ್ವಯವಾಗುವ ಎಲ್ಲವನ್ನೂ ಆಯ್ಕೆ ಮಾಡಿ ಅಂತ ಇದೆ. ಸೊ ನೀವಿಲ್ಲಿ ಫೇಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ಯಾವುದಾದ್ರೂ ಇದ್ದರೆ ಇಲ್ಲಿ ಏನಿದೆ ಕೊಟ್ಟಿದ್ದಾರೆ ಅವುಗಳ ಹಿಂದೆ ಇರತಕ್ಕಂತಹ ಒಂದು ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಮತ್ತು ಮಲ್ಟಿಪಲ್ ಒಂದು ಚೆಕ್ ಬಾಕ್ಸನ್ನು ಕೂಡ ನೀವು ಕ್ಲಿಕ್ ಮಾಡಬಹುದು. ಆಮೇಲೆ ನಿಮ್ಮ ಸಮುದಾಯದಲ್ಲಿ ನಿಮ್ಮ ಲೆಕ್ಕ ಪರಿಶೋಧನೆಯಲ್ಲಿ ಗುರುತಿಸಲಾದ ಪ್ರಮುಖ ಪರಿಸರ ಸಮಸ್ಯೆ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವಿಲ್ಲಿ ಏನು ಮಾಡಬೇಕಾಗತ್ತೆ, ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ನೀವು ಒಂದಕ್ಕಿಂತ ಹೆಚ್ಚು ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಬಹುದು. ಸೊ ಇದೇ ರೀತಿ ಇಲ್ಲಿ 3ನೇ ಒಂದು ಕ್ವಶನ್ಗೂ ನೀವು ಆಯ್ಕೆಯನ್ನು ಮಾಡಿಕೊಂಡ ಮೇಲೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಸೊ ಆಮೇಲೆ ಇಲ್ಲಿ ಕ್ರಿಯಾ ಯೋಜನೆ ಅಂತ ಇನ್ನೊಂದು ಮೈಲುಗಲ್ಲು 3ರಲ್ಲಿ ಏನು ಆಪ್ಷನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ನೋಟ್ ಇದೆ ಗಮನಿಸಿ ಅಂತ. ಸೊ ಇಲ್ಲಿ ಕ್ರಿಯಾ ಯೋಜನೆಯು ವಿದ್ಯಾರ್ಥಿಗಳು ನಡೆಸುವಂಥ ಲೆಕ್ಕ ಪರಿಶೋಧನೆಗಳನ್ನು ಆಧರಿಸಿರಬೇಕು ಅಂತಕ್ಕಂಥ ಒಂದು ನೋಟ್ ಇದೆ. ಸೊ ನಂತರ ಇಲ್ಲಿ ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ಒಟ್ಟು 7 ಪ್ರಶ್ನೆಗಳಿವೆ. ಇಲ್ಲಿ ಉದಾಹರಣೆಗಾಗಿ ಮೊದಲನೇ ಒಂದು ಪ್ರಶ್ನೆ, ಶಾಲಾ ಕ್ರಿಯಾ ಯೋಜನೆಯನ್ನು ಟೆಂಪ್ಲೇಟ್ನ ಪ್ರಕಾರ ರಚಿಸಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ನಾನಿಲ್ಲಿ ಹೌದು ಅಂತಕ್ಕಂಥ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಅದೇ ರೀತಿ ಸಮುದಾಯದ ಕ್ರಿಯಾ ಯೋಜನೆಯನ್ನು ಟೆಂಪ್ಲೇಟ್ನ ಪ್ರಕಾರ ರಚಿಸಲಾಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಗೆ ನಾನು ಇಲ್ಲಿ ಹೌದು ಅಂತ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಅದೇ ರೀತಿ ಈ ಒಂದು ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ಫೋಟೋಗಳನ್ನು ಅಪ್ಲೋಡ್ ಮಾಡಿ 1 ಅಥವಾ 2 ಅಡಿಟ್ ಶೀಟ್ಗಳು ಮತ್ತು 1 ಅಥವಾ 2 ಕ್ರಿಯಾ ಯೋಜನೆ ಟೆಂಪ್ಲೇಟ್ಗಳನ್ನು ಅಪ್ಲೋಡ್ ಮಾಡಿ ಅಂತ ಇದೆ. ಸೊ ಈ ಒಂದು ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ಏನೊಂದು ಅಡಿಟ್ ಶೀಟ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತಕ್ಕಂಥ ಏನೊಂದು ಬಟನ್ ಇದೆ, ಬ್ಲೂ ಕಲರ್ ಬಟನ್ನು, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಟೋ ಪುರಾವೆಗಳನ್ನು ಅಪ್ಲೋಡ್ ಮಾಡಿ ಅಂತಕ್ಕಂಥ ಒಂದು ಪಾಪೇಜ್ ಶೋ ಆಗುತ್ತೆ. ಇದರಲ್ಲಿ ದಾಖಲೆ ಹೆಸರು, ಡಾಕ್ಯುಮೆಂಟ್ ಹೆಸರನ್ನು ಆಯ್ಕೆ ಮಾಡಿ ಅಂತ ಇರ್ತದೆ. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ 3 ರೀತಿಯ ದಾಖಲೆಗಳು ಇಲ್ಲಿ ಡಾಕ್ಯುಮೆಂಟ್ ಹೆಸರನ್ನು ಆಯ್ಕೆ ಮಾಡಿ ಅಲ್ಲಿ ನಿಮಗೆ ಚೂಸ್ ಮಾಡಬೇಕು. ನೀವು ಅಪ್ಲೋಡ್ ಫೋಟೋ, ಅಡಿಟ್ ಶೀಟ್ಗಳ ಮಾದರಿ, ಕ್ರಿಯಾ ಯೋಜನೆ, ಟೆಂಪ್ಲೇಟ್ಗಳು ಅಂತ ಇರ್ತದೆ. ನಾನಿಲ್ಲಿ ಕ್ರಿಯಾ ಯೋಜನೆ ಟೆಂಪ್ಲೇಟ್ಗಳು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಮತ್ತು ಫೈಲ್ ಅಪ್ಲೋಡ್ ಮಾಡಿ ಇದರ ಕೆಳಗೆ ಚೂಸ್ ಫೈಲ್ ಒಂದು ಬಾಕ್ಸ್ ಇದೆ, ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದಾಗ ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ರಿಯಾ ಯೋಜನೆ ಟೆಂಪ್ಲೇಟ್ ಸೇವ್ ಮಾಡಿರತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಆ ಒಂದು ಟೆಂಪ್ಲೇಟ್ ನೇಮು ಈ ಒಂದು ಚೂಸ್ ಫೈಲ್ ಮುಂದೆ ಇರತಕ್ಕಂಥ ಬಾಕ್ಸಲ್ಲಿ ಆ ಒಂದು ಫೈಲ್ ನೇಮ್ ಶೋ ಆಗ್ತಿರುತ್ತೆ. ನಮೂದನ್ನು ಉಳಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೇವ್ ಆಗುತ್ತೆ. ನಂತರ ಇಲ್ಲಿ ಕ್ಲೋಸ್ ಮತ್ತು ಸೇವ್ ಆ್ಯಂಡ್ ಕ್ಲೋಸ್ ಅಂತ ಇರ್ತದೆ. ಸೊ ಇಲ್ಲಿ ನೀವು ಸೇವ್ ಆ್ಯಂಡ್ ಕ್ಲೋಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಆಗುತ್ತದೆ. ಸೊ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮೈಲ್ಸ್ಟೋನ್ 3 ಮೈಲುಗಲ್ಲು 3 ಸೇವ್ ಆಗ್ತದೆ. ಈ ಮೈಲುಗಲ್ಲು 4 ಇದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಅನುಷ್ಠಾನ ಇದು ನಮ್ಮ ಒಂದು ಹಸಿರು ಕ್ರಿಯಾ ಯೋಜನೆಯನ್ನು ಕಾರ್ಯಗತಗೊಳಿಸಿದ ನಂತರ ತಕ್ಷಣದ ಪರಿಣಾಮವನ್ನು ಸೃಷ್ಟಿಸಲು ನಮ್ಮ ಕ್ರಿಯಾ ಯೋಜನೆಗಾಗಿ ಚಟುವಟಿಕೆಗಳನ್ನು ಆಯೋಜಿಸುವುದಕ್ಕೆ ಸಂಬಂಧಿಸಿದಂತೆ ಈ ಒಂದು ಮೈಲುಗಲ್ಲು 4 ಇರುತ್ತದೆ. ಸೊ ಈ ಒಂದು ಮೈಲುಗಲ್ಲು 4ರಲ್ಲಿ ಇರತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲಿಗೆ ನೋಡೋದಾದರೆ, ಶಾಲೆಯಲ್ಲಿ ಕ್ರಿಯಾ ಯೋಜನೆಯನ್ನು ಜಾರಿಗೆ ತರಲಾಗಿದೆಯೇ ಅಂತಕ್ಕಂಥ ಪ್ರಶ್ನೆ ಇದೆ. ನಾನಿಲ್ಲಿ ಹೌದು ಅಂತ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಸಮುದಾಯದಲ್ಲಿ ಕ್ರಿಯಾ ಯೋಜನೆಯನ್ನು ಜಾರಿಗೆ ತರಲಾಗಿದೆಯೇ ಅಂತ ಪ್ರಶ್ನೆಗೆ ನಾನಿಲ್ಲಿ ಹೌದು ಅಂತ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಅದೇ ರೀತಿ ಇನ್ನುಳಿದ ಒಂದು ಪ್ರಶ್ನೆಗಳಿಗೆ ನೀವು ಇಲ್ಲಿ ಕೊಟ್ಟಿರುವ ಆನ್ಸರ್ಗಳಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ಅನುಷ್ಠಾನ ಮತ್ತು ಫಲಿತಾಂಶಗಳ ಚಿತ್ರಗಳನ್ನು ಅಪ್ಲೋಡ್ ಮಾಡಿ ಅಂತ ಇದೆ. ಸೊ ಈ ಒಂದು ಮೈಲುಗಲ್ಲು 4ಕ್ಕೆ ಸಂಬಂಧಿಸಿದಂತೆ ಒಂದು ಚಿತ್ರಗಳನ್ನು, ಫೋಟೋಗಳನ್ನು ಅಪ್ಲೋಡ್ ಮಾಡಲು ಫೋಟೋ ಪುರಾವೆ ಅಪ್ಲೋಡ್ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಫೋಟೋ ಪುರಾವೆ ಅಪ್ಲೋಡ್ ಮಾಡಿ ಅಂತಕ್ಕಂಥ ಒಂದು ಪಾಪೇಜ್ ಶೋ ಆಗುತ್ತೆ. ಇಲ್ಲಿ ದಾಖಲೆ ಹೆಸರಿನಲ್ಲಿ ಉದಾಹರಣೆಗೆ ನಾನಿಲ್ಲಿ ಕ್ರಿಯಾ ಯೋಜನೆ ಅಂತ ಟೈಪ್ ಮಾಡ್ತೇನೆ ಮತ್ತು ಫೈಲ್ ಅಪ್ಲೋಡ್ ಮಾಡಿ ಕೆಳಗೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಮೊಬೈಲ್ನ ಒಂದು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಸೊ ಈ ಮೈಲುಗಲ್ಲು 4ಕ್ಕೆ ಸಂಬಂಧಿಸಿದಂಥ ಒಂದು ಕ್ರಿಯಾ ಯೋಜನೆಯನ್ನು ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಆ ಒಂದು ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಫೈಲ್ ನೇಮ್ ಈ ಒಂದು
ಚೂಸ್ ಫೈಲ್ ಮುಂದೆ ಇರತಕ್ಕಂಥ ಬಾಕ್ಸಲ್ಲಿ ಶೋ ಆಗ್ತಿರುತ್ತೆ. ನಮೂದನ್ನು ಉಳಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೇವ್ ಆಗುತ್ತೆ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಮೈಲುಗಲ್ಲು 4 ಸಬ್ಮಿಟ್ ಆಗ್ತದೆ, ಸೇವ್ ಆಗ್ತದೆ. ನಂತರ ಅಂತಿಮ ಸಲ್ಲಿಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಬಹುದು ಇಲ್ಲಿ ಅಂತಿಮ ಸಲ್ಲಿಕೆಯಲ್ಲಿ ಹಸಿರು ಕ್ಯಾಬಿನೆಟ್ ಅಂತಕ್ಕಂಥ ಒಂದು ಬಟನ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ಇದರಲ್ಲಿ ಹಸಿರು ಕ್ಯಾಬಿನೆಟ್ಗೆ ಸಂಬಂಧಿಸಿದಂತೆ ಇಲ್ಲಿ ಒಟ್ಟು ಹಸಿರು ಕ್ಯಾಬಿನೆಟ್ ಅಂತ ಇದೆ. ಆಮೇಲೆ ಇಲ್ಲಿ ಹಸಿರು ಕ್ಯಾಬಿನೆಟ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು 6 ಪ್ರಶ್ನೆಗಳಿವೆ. ಸೊ ಈ ಒಂದು ಎಲ್ಲ ಹಸಿರು ಕ್ಯಾಬಿನೆಟ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನೆಲ್ಲ ನೀವು ಆನ್ಸರ್ ಮಾಡಬೇಕು. ನಂತರ ಸಲ್ಲಿಸು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಜೀವ ವೈವಿಧ್ಯತೆ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಒಟ್ಟು 5 ಪ್ರಶ್ನೆಗಳಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಸೇವ್ ಮಾಡಬೇಕು. ನಂತರ ನೀರು ನಿರ್ವಹಣೆ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದಕ್ಕೆ ಸಂಬಂಧಿಸಿದಂತೆ ಕ್ವಶನ್ಸ್ ಏನು ಬರ್ತದೆ ಅವುಗಳಿಗೆಲ್ಲ ನಾವು ಆನ್ಸರ್ ಮಾಡಿ ಸೇವ್ ಮಾಡಬೇಕು. ಅದೇ ರೀತಿ ಇಂಧನ, ಅದೇ ರೀತಿ ಆಹಾರ, ನಂತರ ಸರಕು ಮತ್ತು ಮನೆಯ ದಾಖಲೆಗಳು. ಸೊ ಇಲ್ಲಿ ಸರಕು ಮತ್ತು ಮನೆಯ ದಾಖಲೆಗಳು ಇದಕ್ಕೆ ಸಂಬಂಧಿಸಿದಂತೆ ಉದಾಹರಣೆಗೆ ನೋಡ್ಬೋದು. ಇಲ್ಲಿ ಒಟ್ಟು 6 ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಸ್ಥಳೀಯ ಸಮುದಾಯಕ್ಕಾಗಿ ಎಷ್ಟು ಸುಸ್ಥಿರ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಎಷ್ಟು ಕಾರ್ಯಕ್ರಮ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅವುಗಳ ಸಂಖ್ಯೆಯನ್ನು ಟೈಪ್ ಮಾಡಿ ಎಂಟರ್ ನಂಬರ್ನಲ್ಲಿ. ಅದೇ ರೀತಿ ಜಲ, ತ್ಯಾಜ್ಯ, ಇಂಧನ, ಆಹಾರ ಇವುಗಳಿಗೆ ಸಂಬಂಧಿಸಿದಂತೆ ಎಷ್ಟು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅವುಗಳ ಸಂಖ್ಯೆಯನ್ನು ಟೈಪ್ ಮಾಡಿ. ಆಮೇಲೆ ಇಲ್ಲೊಂದು 6ನೇ ಪ್ರಶ್ನೆ ಇದೆ, ಎಲ್ಲ ಮೈಲುಗಲ್ಲುಗಳನ್ನು ಬೆಂಬಲಿಸುವ ಯಾವುದೇ ಸಂಬಂಧಿತ ಫೋಟೋ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಇದೆ. ಸೊ ನಾವು ಈ ಮುಂಚೆ ಮೈಲುಗಲ್ಲುವಾರು ಫೋಟೋ ಅಪ್ಲೋಡ್ ಮಾಡಿದ್ದೇವೆ. ಇಲ್ಲಿ ಎಲ್ಲ ಮೈಲುಗಳು ಸೇರಿಸಿ ನಾವು ಬೇಕಾದ ಮೈಲುಗಲ್ಲುಗಳ ಒಂದು ಫೋಟೋ ವಿಡಿಯೋನ ಅಪ್ಲೋಡ್ ಮಾಡ್ಬೋದಾಗಿರುತ್ತದೆ. ಸೊ ಅದಕ್ಕಾಗಿ ಇಲ್ಲಿ ಫೋಟೋ ಸಾಕ್ಷ್ಯವನ್ನು ಅಪ್ಲೋಡ್ ಮಾಡಿ ಅಂತ ಇರ್ತದೆ. ಸೊ ಫೋಟೋ ಸಾಕ್ಷ್ಯವನ್ನು ಅಪ್ಲೋಡ್ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಫೋಟೋ ಸಾಕ್ಷ್ಯವನ್ನು ಅಪ್ಲೋಡ್ ಮಾಡಿ ಅಂತಕ್ಕಂಥ ಪೇಜ್ ಬರುತ್ತೆ. ಸಾಕ್ಷ್ಯದ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೀರಿ, ಅದರ ನೇಮನ್ನು ಡಾಕ್ಯುಮೆಂಟ್ ನೇಮ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಆಮೇಲೆ ಫೈಲ್ ಅಪ್ಲೋಡ್ ಮಾಡಿ ಕೆಳಗೆ ಚೂಸ್ ಫೈಲ್ ಬಟನ್ ಇದೆ, ಕ್ಲಿಕ್ ಮಾಡಿ. ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಸೊ ಫೋಟೋ ಸಾಕ್ಷ್ಯ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಅಥವಾ ಚೂಸ್ ಮಾಡಿರ್ತಕ್ಕಂಥ ಫೈಲ್ ನೇಮ್ ಆ ಒಂದು ಮುಂದೆ ಬಾಕ್ಸಲ್ಲಿ ಅದರ ನೇಮ್ ಶೋ ಆಗ್ತಿರುತ್ತೆ. ಎಂಟ್ರಿಯನ್ನು ಉಳಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೇವ್ ಆಗುತ್ತೆ. ಅಂತಿಮ ಸಲ್ಲಿಕೆ ಮಾಡುವ ಮೊದಲು ನಾವು ಎಲ್ಲ ಮೈಲ್ ಸ್ಟೋನ್ಗಳಲ್ಲಿ ನಾವೇನು ಎಂಟ್ರಿ ಮಾಡಿರ್ತೇವೆ, ಫೋಟೋಗಳನ್ನು ಅಪ್ಲೋಡ್ ಮಾಡಿರುತ್ತೇವೆ, ಆನ್ಸರ್ಗಳನ್ನು ಏನು ಮಾಡಿರುತ್ತೇವೆ, ಸೇವ್ ಮಾಡಿರುತ್ತೇವೆ ಎಲ್ಲವನ್ನು ಒಂದು ಸಲ ಚೆಕ್ ಮಾಡಿಕೊಳ್ಳಬೇಕು. ನಂತರವಷ್ಟೇ ಫೈನಲ್ ಸಬ್ಮಿಟ್ ಮಾಡಬೇಕು. ಏಕೆಂದರೆ ಒಂದು ಸಲ ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ನಾವು ಯಾವುದೇ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ನಂತರ ಅದು ನಮ್ಮ ಒಂದು ಮುಂದಿನ ಹಂತದ ಅಧಿಕಾರಿಗಳ ಒಂದು ಲಾಗಿನ್ಗೆ ನಮ್ಮ ಒಂದು ರಿಪೋರ್ಟು ಫಾರ್ವರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫೈನಲ್ ಸಬ್ಮಿಟ್ಗೂ ಮುನ್ನ ಎಲ್ಲವನ್ನು ಪರಿಶೀಲಿಸಿ ಸರಿಯಾಗಿ ಅಪ್ಲೋಡ್ ಆಗಿದೆಯೋ ಮಾಹಿತಿ ಮತ್ತು ಆನ್ಸರ್ ಎಲ್ಲ ನಾವು ಸರಿಯಾಗಿ ಸೇವ್ ಮಾಡಿದ್ದೇವೆ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಂಡ ಮೇಲೇ ಫೈನಲ್ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.